ಲ್ಯಾಂಡ್ಲಾರ್ಡ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಟೈಟಲ್. ಇದಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರುವಂಥದ್ದು ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಸದ್ಯ ಇವತ್ತು ಸಿನಿಮಾವನ್ನ ವೀಕ್ಷಿಸಿದ್ದಾರೆ. ಏನ್ ಹೇಳ್ತಾರೆ? ಅಭಿಮಾನಿಗಳ ರಿವ್ಯೂ ಹೇಳಿದ್ದಾಯ್ತು, ಆದ್ರೆ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ರಿವ್ಯೂ ಅಭಿಮಾನಿಗಳ ಜೊತೆಗೆ ಶಿವಣ್ಣ ಗೀತಕ ರಿವ್ಯೂ ಹೇಳಿದ್ದಾರೆ. ಸಿನಿಮಾ ಇಂಡಸ್ಟ್ರಿಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಿ ಹೇಳಿದ್ದಾರೆ ನನಗೆ. ಸೊ ವೆರಿ ಹ್ಯಾಪಿ. ಆ ಒಂದು ಅಂದರೆ ಫಾರ್ ಆಲ್ ದೀಸ್ ಒಂದು ವಾರದಿಂದ ಸ್ವಲ್ಪ ಎಂಗೇಜ್ ಆಗಿದ್ದೆ. ಅದಾದಮೇಲೆ ಒಂದು ಸಣ್ಣ ಭಯ ಆಯಿತು, ಈ ಪಾತ್ರಕ್ಕೆ ಹೇಗೆ ನನಗೆ ಪ್ರತಿಕ್ರಿಯೆ ಸಿಗತ್ತೆ ಅಂತ. ಸೊ ಇವತ್ತು ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಸಿಗ್ತಿದೆ, ಒಳ್ಳೆ ಪ್ರಶಂಸೆ ಸಿಗ್ತಿದೆ ನನಗೆ. ಯಾಕೆ ನಾನು ಮೊದಲನೇ ದಿನ ನೋಡಿಲ್ಲ ಅನ್ನೋದು ಬೇಜಾರು ನನಗೆ. ಬಟ್ ಇವತ್ತು ನಾನು ಝೀ ತಂಡ ಜೊತೆಗೆ ಆ್ಯಂಡ್ ನನ್ನ ಟೀಮ್ ಹಾಗೆ ಅಭಿಮಾನಿಗಳ ಜೊತೆಗೆ ಇವತ್ತು ಸಿನಿಮಾ ನೋಡಿದೆ. ಖುಷಿ ಇದೆ, ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ವೆರಿ ನೈಸ್ ಆ್ಯಂಡ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಲ್ಯಾಂಡ್ಲಾರ್ಡ್. ಕೇವಲ ಒಂದು ಸಿನಿಮಾ ಮಾತ್ರ ಅಲ್ಲ, ಒಂದೇ ದಿನಕ್ಕೆ 2 ಸಿನಿಮಾ ನಿಮ್ದು ರಿಲೀಸ್ ಆಯ್ತು. ಒಂದ್ ರೀತಿ ಡಬಲ್ ಧಮಾಕ ಅಭಿಮಾನಿಗಳಿಗೆ. ಯಾವ ಸಿನಿಮಾ ಯಾವ ಥಿಯೇಟರ್ಗೆ ಹೋಗಿ ನೋಡೋಣ ಅಂತ? ಇಲ್ಲ, ಎರಡಿಗೂ ಹೇಳ್ತಿಲ್ವಾ, ಇಟ್ಸ್ ಲೈಕ್ ಎರಡು ಬೇರೆ ಕತೆ ಇರುವಂಥ ಸಿನಿಮಾಗಳು. ಆ್ಯಂಡ್ ಎರಡಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಬಟ್ ಅಂದ್ಕೊಂಡಂಗೆ ನಮಗೆ ಥಿಯೇಟರ್ಗೆ ಜನ ಬರ್ತಿಲ್ಲ. ಐ ಡೋಂಟ್ ನೋ ವೈ. ಒಳ್ಳೆ ಸಿನಿಮಾ ಮಾಡಿದ್ರೂ ಜನ ಯಾಕೆ ಬರ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಕೆಲವರು ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಅಂತ. ಅದು ಹೇಳ್ತಾರಲ್ಲ, ರಿವ್ಯೂ ಕೊಡೋರಿಗೆ ದಯವಿಟ್ಟು ನೀವು ಯಾವ್ದಾರ ಒಂದು ಕತೆ ಮಾಡ್ಕೊಂಡು ಬನ್ನಿ, ಸಿನಿಮಾ ಮಾಡೋಣ. ಬಿಕಾಸ್ ನನಗೆ ಕ್ಯೂರಿಯಾಸಿಟಿ, ನೀವು ಮಾಡೋಂಥ ಸಿನಿಮಾ ಬೇರೆಯವ್ರು ರಿವ್ಯೂ ಕೊಟ್ಟಾಗ ನಿಮಗೆ ಹೇಗೆ ಅನ್ಸತ್ತೆ ಅಂತ ಅಲ್ವಾ. ಹಾಗಂತ ನೀನು ನೆಗೆಟಿವ್ ಆಗಿ ಮಾತಾಡಬಾರ್ದು, ಇಲ್ಲ ನಿಂಗೆ ಏನು ಅನ್ಸುತ್ತೋ ಅದನ್ನು ಹೇಳಬಾರ್ದು ಅಂತ ಅಲ್ಲ. ಕನ್ನಡ ಸಿನಿಮಾ ಏನಿದೆ ಅದನ್ನು ಹೇಳಿ ನೇರವಾಗಿ. ಅಂದರೆ ಎಲ್ಲನೂ ಚೆನ್ನಾಗಿಲ್ಲ, ಒಂದು ಮಾತಲ್ಲಿ ಚೆನ್ನಾಗಿಲ್ಲ, ಡಬ್ಬಾ ಥರ ಇದೆ ಅನ್ನೋದಲ್ಲ. ಏನು ಇಷ್ಟ ಆಗಿಲ್ಲ, ಏನು ಇಷ್ಟ ಆಯಿತು ಅದನ್ನು ವಿವರವಾಗಿ ಹೇಳಿದ್ರೆ ಅರ್ಥ ಆಗುತ್ತಲ್ವ. ನೆಕ್ಸ್ಟು ಫಿಲ್ಮ್ ಮೇಕರ್ಸ್ಗಾಗಿರ್ಬೋದು, ಇಲ್ಲ ನಮ್ಗಳಿಗಾಗಿರ್ಬೋದು, ಯಾವ ಥರ ಸಿನಿಮಾ ಮಾಡ್ಬೋದು ಅಂತ. ಈ ಪೈರಸಿ ಅನ್ನುವಂಥದ್ದು ಮೇಡಮ್ ನೀವು ಹೇಳಿದ್ರಿ, ನೆಗೆಟಿವ್ ಕಾಮೆಂಟ್ಸ್ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಪೈರಸಿ ಅನ್ನುವಂಥದ್ದು ಒಂದು ಯುದ್ಧ ಕರೆನೇ ಕೊಟ್ಟಿದ್ರು. ಜಗ್ಗೇಶ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು. ಅದ್ರ ಜೊತೆಗೆ ಈಗ ನೀವು ಕೂಡ ಅದ್ರ ಪರವಾಗಿ ನಿಂತ್ಕೊಂಡಿರುವಂಥದ್ದು, ಮಾಡಬಾರ್ದು ಪೈರಸಿ ಅನ್ನುವಂಥದ್ದು. ಬಟ್ ಇದಕ್ಕೇನು ಒಂದು ಒಳ್ಳೆ ಒಂದು ಸ್ಟ್ಯಾಂಡ್ ತಗೊಳೋದಾದ್ರೆ ಏನು? ಎಷ್ಟು ಹೇಳೋಣ, ಅದಕ್ಕೆ ನೀವೆಲ್ಲರೂ ಹೇಳಬೇಕನ್ಸುತ್ತೆ. ಎಲ್ಲ ಮಾಧ್ಯಮದವ್ರಿಗೂ ಕೇಳ್ಕೊಳ್ಳೋದು ಒಂದು, ಯು ಆಲ್ ಶುಡ್ ಟೇಕ್ ಅ ಸ್ಟ್ಯಾಂಡ್ ಅಲ್ವಾ. ನೀವು ಪ್ರತಿ ಬಾರಿ ನಮಗೆ ಪ್ರಶ್ನೆ ಕೇಳ್ತೀರಾ, ಏನು ಹೇಳ್ತೀರಾ, ನೀವೇನು ಹೇಳ್ತೀರಾ, ಯು ಶುಡ್ ಆಲ್ಸೋ ಟೇಕ್ ಅ ಸ್ಟ್ಯಾಂಡ್. ಅದನ್ನು ಇಟ್ಸ್ ಲೈಕ್ ಅದೊಂಥರ ನಿಲ್ಲಿಸೋದಕ್ಕೆ ಆಗದಿರೋಂಥ ಒಂದು ಕಾರ್ಯ ಆಗೋಗಿದೆ ಅದು ನಮಗೆ. ವೈ ಲೈಕ್ ದಿಸ್ ಅಂತ ಅಷ್ಟೇ. ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಪ್ರಯತ್ನ ಪಡ್ತಿದ್ದಾರೆ, ಬಟ್ ಆದರೂ ನಿಲ್ಲಿಸ್ತಿಲ್ಲ. ಐ ಡೋಂಟ್ ನೋ ವೈ. ಕಲ್ಚರ್ ಸಿನಿಮಾದಲ್ಲಿ ನಿಮ್ದೊಂದು ಡೈಲಾಗ್ ಇತ್ತು, ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ಹಿಂಗ್ ಬಂದು ಹಿಂಗ್ ಹೋಗ್ಬಿಡ್ಬೇಕು. ಅದು ತುಂಬಾ ಜನ ಇರಬಾರ್ದು ಅಂತ. ತುಂಬಾ ಜನ ನಿನಗೆ ಇಷ್ಟ ಆಯ್ತಾ? ನೀವೇ ಇಷ್ಟ ನಂಗೆ. ತರ್ಲೆ ಕೀರ್ತಿ. ಇಲ್ಲ, ಆ ಲೈನ್ ನಾನು ಹೇಳ್ತಿರ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಇಮೋಷ್ನಲ್ ಆದೆ. ಅಂದರೆ ತುಂಬ ಜನ ಜೀವನದಲ್ಲಿ ನಾವು ಗೆಸ್ಟ್ ಅಪಿಯರೆನ್ಸ್ ಆಗಿರ್ತೀವಿ. ತುಂಬ ದಿನ, ತುಂಬ ಜೀವನ ಪೂರ್ತಿ ಇರಬಾರ್ದಂತೆ, ಹಿಂಗೆ ಬಂದು ಹಾಗೆ ಹೋಗ್ಬೇಕಂತೆ. ಅದಕ್ಕೆ ತಾನೇ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋದು. ರಚಿತಾ ಅವ್ರಿಗೆ ಗಿಫ್ಟ್ ಇಸ್ಕೊಳೋದು ತುಂಬಾ ಇಷ್ಟ. ಬೆಸ್ಟ್ ಗಿಫ್ಟ್ ಯಾವ್ದು ಸಿಕ್ಕಿದೆ? ಅಂದರೆ ಗಿಫ್ಟ್ ಯಾವಾಗ? ತುಂಬ ಬೆಸ್ಟ್ ಗಿಫ್ಟ್ಸ್ ಇದೆ ನನಗೆ. ತುಂಬ ತುಂಬ ಅದು ಹೆಂಗೆ ಹೇಳಿ, ತುಂಬ ಅದ ಅಂತ ಇಲ್ಲ, ತುಂಬ ಗಿಫ್ಟ್ಸ್ಗಳಿದೆ. ಮೈ ಬುಲ್ಬುಲ್ ವೆರಿ ಫಸ್ಟ್. ಈಗ ತಾನೇ ಅದನ್ನೇ ಮಾತಾಡ್ತಾ ಹೇಳ್ತಾ ಇದ್ರಿ, ಕಾಟೇರಣ ನಿಂಗವ ಅನ್ನುವಂಥ ಒಂದು ಕ್ಯಾರೆಕ್ಟರ್, ಅದ್ರ ದರ್ಶನ್ ಸರ್ಗೆ ಆಗ್ಲೇ ಹೇಳ್ಬಿಟ್ಟಿದ್ರಿ ನೀವು. ಫಸ್ಟು ನಿಂಗವ್ವ ಸೆಕೆಂಡು ಅಷ್ಟೇ. ದರ್ಶನ್ ಸರ್ಗೆ ತುಂಬ ಖುಷಿ ಆಯಿತು ಈ ಪಾತ್ರ ಒಪ್ಕೊಂಡಿರೋದು. ಐ ಥಿಂಕ್ ಯು ಆರ್ ಬ್ರೇಕಿಂಗ್ ದ ಅಂದರೆ ನಿನ್ನ ಒಂದು ಪಾತ್ರಗಳನ್ನ ಏನು ಮಾಡ್ಕೊಂಡು ಬಂದಿದೆಯಲ್ಲ, ಅದಕ್ಕೊಂದು ಬ್ರೇಕ್ ಹಾಕಿ ಯು ಆರ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ, ವಿಚ್ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಸಿನಿಮಾ ಚೆನ್ನಾಗಾಗುತ್ತೆ, ಸಿನಿಮಾ ಪಾತ್ರ ಚೆನ್ನಾಗಿ ಮಾಡು, ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದರು. ಸೊ ಇವತ್ತು ಸಿನಿಮಾಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಆ್ಯಂಡ್ ಐಮ್ ಸೊ ವಿಲ್ ಬಿ ಪ್ರೌಡ್ ಆಫ್ ಮಿ. ಒಂದು ಪ್ರಶ್ನೆ ಏನಂದ್ರೆ, ನಿಮ್ಮ ಏಜ್ಗೂ ಮೀರಿದಂತಹ ಪಾತ್ರಗಳನ್ನ ನೀವು ತುಂಬಾ ಚೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ಕಂಟೆಂಟ್ ಯಾಕೆ ಮಾಡಬಾರ್ದು ಅಂತ. ಹಳೆ ಲೈಕ್ ಅವಾಗಿನ ಜನ್ರೇಷನಲ್ಲಿ ಎಲ್ಲ ಹೀರೋಯಿನ್ಸ್ಗಳು ಈ ಥರ ಟ್ರೈ ಮಾಡಿದ್ದಾರೆ. ಐ ಥಿಂಕ್ ನಾವುಗಳು ಟ್ರೈ ಮಾಡಿಲ್ಲ ಅದನ್ನು. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಇಟ್, ಹೇಗೆ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಸೊ ಐ ಗಾಟ್ ದ ಬೆಸ್ಟ್ ಏನು ಬ್ಯೂಟಿಫುಲ್ ಆಗಿ ಸಿಕ್ಕಿದೆ. ನೀವು ಕ್ರಿಮಿನಲ್ ಸಿನಿಮಾ ಮಾಡ್ತಾ ಇದ್ದೀರಾ. ಕ್ರಿಮಿನಲ್ ಯಾವಾಗ ಬರ್ತಾರೆ ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ಕ್ರಿಮಿನಲ್ ಯಾಕೆ ಬರಬೇಕು? ನೀವು ತರಲೆ ಅಲ್ವಾ, ತರ್ಲೆಗೆ ಜೋಡಿ ಆಗ್ಬೇಕು. ತರಲೆ ಕ್ರಿಮಿನಲ್ ಅಂತಾರ? ನಾಟಿ ಮಿಸ್ಚಿವಸ್ ಅಂತಾರೆ. ಕೀರ್ತಿ
ಏನ್ ಗೊತ್ತಾ, ಲಾಸ್ಟ್ ನೀವು ಯಾವಾಗೋ ಒಂದ್ಸಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಮದ್ವೆ ಆದ್ರೆ ಗೌಡ್ರನಾಗ್ತೀನಿ ಅಂತ, ಅದು ಈಗಲೂ ಕಂಟಿನ್ಯೂವಾ ಹೇಗೆ? ಅಲ್ಲ ಅದೇ ನಾನು ನಾನು ಹೇಳ್ನಲ್ಲ, ಇದಕ್ಕೆಲ್ಲ ಒಂದ್ಸರ್ತಿ ನಾನು ಉತ್ತರ ಕೊಟ್ನಲ್ಲ. ನೀನ್ ಮರಿತೀಯ, ನಾನ್ ಮರಿಯಲ್ಲ. ಪ್ಲೀಸ್ ಚೆಕ್ ನಾನು ಏನು ಉತ್ತರ ಕೊಟ್ಟಿದ್ದೀನಿ ಅಂತ. ಶೂಟ್ ಆಗ್ತಿದೆ ಅಳ್ಕೊಂಡು ತುಂಬಾ. ಅದಕ್ಕೆ ನೀವೇನು ಹೇಳ್ತಾನೆ ಇಲ್ಲ, ಅದಕ್ಕೆ ಎಷ್ಟು ಹೇಳ್ತಿದ್ದೀನಿ ನಾನು. ಲೆಟ್ಸ್ ಟಾಕ್ ಅಬೌಟ್ ನಿಂಗವ್ವ ಲ್ಯಾಂಡ್ ಲಾರ್ಡ್. ಈ ದುನಿಯಾ ವಿಜಯ್ ಸರ್ ಕೂಡ ನೆನ್ನೆ ಕಾಲ್ನಡಿಗೆ ಮಾಡಿದ್ರು. ಜಾಥಾ ಅಂದ್ರೆ ವಿದ್ಯಾರ್ಥಿಗಳು PhD ಸ್ಕಾಲರ್ಸ್ ಯಾರು ಇದ್ದಾರೆ ಪ್ರತಿಯೊಬ್ಬರ ಜೊತೆನೂ ಕಾಲೇಜ್ ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ಸ್ ಆಗಿದ್ರು ಕೂಡ ನೀವು ದುನಿಯಾ ವಿಜಯ್ ಸರ್ ಇಬ್ರು ಕೂಡ ಪ್ರಮೋಷನ್ ಅನ್ನುವಂಥದ್ದನ್ನ ಇವತ್ತಿಗೂ ಅದನ್ನ ಕಂಟಿನ್ಯೂ ಮಾಡಿದ್ರು. ಇಲ್ಲ, ಮಾಡ್ಲೇಬೇಕಲ್ವಾ ಎಲ್ಲಾನು. ಸಿನಿಮಾ ಏನೇ ಮಾಡಿದ್ರು ಸಿನಿಮಾ ಆದ್ರೂ ಕೂಡ ಪೀಪಲ್ ಆರ್ ನಾಟ್ ಕಮಿಂಗ್ ಅಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಯೂನಿಕ್ ಅಷ್ಟೇ. ಕ್ರಿಮಿನಲ್ ಜೊತೆಗೆ ಮತ್ತೆ ಯಾವ ಸಿನಿಮಾಸ್ ಲೈನಪ್? ನೆಕ್ಸ್ಟ್ ರಿಲೀಸ್ ಆಗೋದು ಅಯೋಗ್ಯ 2, ಅದಾದ್ಮೇಲೆ ಕ್ರಿಮಿನಲ್ ಬರುತ್ತೆ, ಅದಾದ್ಮೇಲೆ ಇನ್ನೂ ಎರಡೆರಡು. ಮೇಡಮ್, ಇನ್ ಕಟ್ಔಟ್ ವಿಚಾರ ನಾವು ಮಾತಾಡೋದಾದ್ರೆ ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಪಟ್ಟಕ್ಕಿರ್ಬಹುದು, ಆ ಕಟ್ಔಟ್ಗೆ ಇರ್ಬಹುದು, ಹೇಳಿ ಮಾಡಿಸ್ದಂಗಿದೆ. ಹಾಲಿನ ಅಭಿಷೇಕ ಮಾಡಿದ್ರು ಫಸ್ಟ್ ಡೇ ಫಸ್ಟ್ ಶೋಗೆ. ಏನು ಹೇಳಿ, ಅದಕ್ಕೆ ಮಾತೇ ಇಲ್ಲ ನನಗೆ. ಕಟ್ಔಟ್ ಬಗ್ಗೆ ನನಗೆ ಆಸೆ ಇತ್ತು, ಕನ್ಸು ಕಾಣ್ತಿರ್ಲಿಲ್ಲ, ಬಟ್ ಆಸೆ ಈಡೇರಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನನ್ನ ಪ್ರತಿ ಹೀರೋಯಿನ್ಸ್ಗೂ ಆ ಥರ ಒಂದು ಕಟ್ಔಟ್ ಬಿದ್ದರೆ ಚಂದ ಥಿಯೇಟ್ರ್ ಮುಂದೆ. ಸೊ ನನ್ನ ಕಡೆಯಿಂದ ಸಣ್ಣ ರಿಕ್ವೆಸ್ಟ್ ಎಲ್ರಿಗೂ, ಹೀರೋದು ಹೆಂಗೆ ಕಟ್ಔಟ್ ಆಗ್ತೀರಾ, ಹೀರೋಯಿನ್ಸು ಹಾಗೆ ಕಟ್ಔಟ್ ಹಾಕಿ ಅಂತ. ಆನ್ ಬಿಹಾಫ್ ಆಫ್ ಆಲ್ ದ ಹೀರೋಯಿನ್ಸ್ ನಾನು ಈ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ ಮ್ಯಾಮ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ರಚಿತಾರಾಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.